Welcome to Dehamrita YouTube channel. Please subscribe, like and share. ಬನ್ನಿ ಫ್ರೆಂಡ್ಸ್, ಈ ಬಿಸಿ ಬಿಸಿ ಬೇಗೆ ಬಿಸಿಲಿಗೆ ನಾನು ಒಂದು ತಂಪಾದ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಎಳ್ನೀರಿನ ಕೊಬ್ಬರಿಯಿಂದ ನಾವು ಒಂದು ಸ್ವೀಟ್ ಮಾಡಿ ತೋರಿಸ್ಲಿಕ್ಕೆ ಬಂದಿದ್ದೀನಿ. ನೀರು ಕುಡಿದ್ಬಿಟ್ಟು ಉಳಿದಿರೋ ಕೊಬ್ಬರಿನ ಹಾಗೆ ತಿಂತೀವಿ, ಇಲ್ಲ ಎಸಿತೀವಿ. ಆದರೆ ಈ ರೀತಿ ಸ್ವೀಟ್ನ ನೀವು ಎಂದಾದರೂ ಮಾಡಿ ತಿಂದಿದ್ದೀರಾ? ಬನ್ನಿ ಹಾಗೆ ಸ್ವೀಟ್ ಮಾಡೋದು ಹೇಗೆ ತಿಳಿಸ್ತೀನಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತುಂಬ ಖುಷಿಯಿಂದ ಈ ಸ್ವೀಟ್ನ ತಿಂತಾರೆ. ಸಂಜೆ ಬರೋರೊಳಗೆ ಮಾಡಿಟ್ರೆ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ. ಫ್ರೆಂಡ್ಸ್, ಬನ್ನಿ ಹಾಗಿದ್ರೆ ಎಳ್ನೀರಿನ ಕೊಬ್ಬರಿನ ನೀಟಾಗಿ ಒಂದು 2-3 ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡೋಣ. ಅದು ಕತ್ತರಿಸಿದಾಗ ಒಂದು ಸ್ವಲ್ಪ ಬ್ಲ್ಯಾಕ್ ಬರುತ್ತಲ್ವ, ನೀಟಾಗಿ ವಾಶ್ ಮಾಡಿ ತೆಗೆದುಬಿಟ್ಟು ಅದಕ್ಕೆ ನಾನು ಕೆಲವೊಂದು ಡ್ರೈ ಫ್ರೂಟ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಉತ್ತತ್ತಿ, ಬಾದಾಮಿ, ಹಾಗೆ ಗೋಡಂಬಿ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ನಂತರ ಬಂದುಬಿಟ್ಟು ಶೇಂಗಾನ ಹುರಿದ್ಬಿಟ್ಟು ಅದ್ರ ಮೇಲಿನ ಸಿಪ್ಪೆಯನ್ನು ರಿಮೂವ್ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಸೈಡಿಗೆ. ನೋಡಿ, ಶೇಂಗಾ ಸಿಪ್ಪೆನ ಈ ರೀತಿ ರಿಮೂವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಒಂದು ಬಟ್ಟೆ ಹಾಕಿಬಿಟ್ಟು ಬಟ್ಟೆ ಚೀಲದಲ್ಲಿ ಉದ್ದುಬಿಟ್ರೆ ನಮಗೆ ಶೇಂಗಾ ಸಿಪ್ಪೆ ಈಸಿಯಾಗಿ ಬಂದುಬಿಡುತ್ತೆ. ನನ್ನ ಕೈ ನೋವಿದ್ದಕ್ಕೆ ನಾನು ಸೈಡಿಗೆ ನೀಟಾಗಿ ಸಿಪ್ಪೆ ತೊಗೊಂಡು ಬಂದಿದ್ದೀನಿ. ನೋಡಿ, ಈ ರೀತಿ ರಿಮೂವ್ ಮಾಡಿ ಎತ್ತಿಟ್ಕೊಂಡ್ಬಿಡಿ. ಆನಂತರ ಬಂದುಬಿಟ್ಟು ನಾವು ಕೊಬ್ಬರಿನ ಹಿಂದ್ಗಡೆಯ ಸ್ವಲ್ಪ ಸಿಪ್ಪೆ ಇರುತ್ತಲ್ವ, ಈ ಲೇಯರ್ನ ತೆಗೆದುಬಿಡೋಣ. ಇದಿದ್ದರೆ ಸ್ವೀಟಿನ ಮಧ್ಯೆ ಸಿಕ್ಬಿಡುತ್ತೆ ಬಾಯಿಗೆ. ಇದನ್ನ ಈ ರೀತಿ ಈ ಲೇಯರ್ನ ರಿಮೂವ್ ಮಾಡಿಬಿಟ್ಟು ನಾವು ಇದನ್ನು ಕೊಬ್ಬರಿ ತುರಿತೀವಲ್ಲ, ಆ ತುರಿಯಲ್ಲಿ ಒಂದು ಸ್ವಲ್ಪ ಈ ರೀತಿ ತುರಿದು ತಕ್ಕೊಂಡ್ಬಿಡೋಣ ಎಲ್ಲದನ್ನು. ನಾನು ಅಮ್ಮನ ಕಡೆ ತುರಿಸ್ಕೊಂಡು ಬರ್ತೀನಿ ಇವಾಗ, ನನ್ನ ಕೈ ನೋವಿದೆ ಅಲ್ವಾ, ಅದಕ್ಕೇ. ನಂತರ ನೋಡಿ, ನಾವು ಡ್ರೈ ಫ್ರೂಟ್ಸ್ನ ಎಲ್ಲ ರೆಡಿ ಮಾಡಿ ತೊಗೊಂಡ್ಬಿಟ್ವಿ. ಬಾದಾಮಿನ ಹೆಚ್ಚಿ ಹಾಗೆ ಉತ್ತತ್ತಿನ ಕುಟ್ಟಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ ರೆಡಿ ಇದೆ. ಆನಂತರ ಒಂದು ಬಾಣಲಿನ ಬಿಸಿಗಿಟ್ಬಿಟ್ಟು ಆ ಬಾಣಲಿಗೆ ಒಂದು ಸ್ವಲ್ಪ ಗಟ್ಟಿ ಹಾಲು ಹಾಕ್ಕೊಳ್ಳಿ. ಹಾಲು ಹಾಕಿದ ನಂತರ ಕೆಂಪು ಕಲ್ಲು ಸಕ್ಕರೆ, ಇದನ್ನು ಕಲರಿಗೋಸ್ಕರ ಹಾಕ್ತಾಯಿದ್ದೀನಿ. ನೋಡಿರಿ, ಯಾವುದೇ ರೀತಿ ಫುಡ್ ಕಲರ್ನ ನಾನು ಯೂಸ್ ಮಾಡ್ತಾಯಿಲ್ಲ, ಕೆಂಪು ಕಲ್ಲು ಸಕ್ಕರೆನ ಹಾಕ್ತಾಯಿದ್ದೀನಿ. ಈ ಕೆಂಪು ಕಲ್ಲು ಸಕ್ಕರೆ ನೋಡಿ ತಿಳಿಯಾಗಿ ಸ್ವಲ್ಪ ಬಣ್ಣ ಬಿಡ್ತಾ ಬರ್ತಾಯಿದೆ. ಈ ಕೆಂಪು ಕಲ್ಲು ಸಕ್ಕರೆ ನೀಟಾಗಿ ಕರಗಲಿ ಹಾಲಲ್ಲಿ. ಕೆಂಪು ಕಲ್ಲು ಸಕ್ಕರೆ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ದೇಹಕ್ಕೆ ತಂಪು ನೀಡುತ್ತೆ. ಈ ಸಮಯದಲ್ಲಿ ಎಳ್ನೀರಿಗಾಗಲಿ ಚಿಯಾ ಸೀಡ್ಸ್ಗೆ ನಾವು ಈ ಕೆಂಪು ಕಲ್ಲು ಸಕ್ಕರೆ, ಹಾಗೆ ಬಾದಾಮ್ ಗುಂದಿಗೆ, ಹಾಗೆ ಕಾಮಕಸ್ತೂರಿ ಬೀಜಕ್ಕೆ, ತಂಪಿನ ಹೂವಿಗೆ ಈ ರೀತಿ ನಾವು ಕೆಂಪು ಕಲ್ಲು ಸಕ್ಕರೆ ಹಾಕಿಬಿಟ್ಟು ಹಾಲನ್ನು ಕುದಿಸ್ಬಿಟ್ಟು ಮಿಕ್ಸ್ ಮಾಡಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ನೋಡಿ, ಇವಾಗ ಕೆಂಪು ಕಲ್ಲು ಸಕ್ಕರೆ ಮತ್ತು ಹಾಲು ಒಂದು ಸ್ವಲ್ಪ ನೀಟಾಗಿ ನಮಗೆ ಮಿಕ್ಸ್ ಆಗಿ ಬಂದ್ಬಿಟ್ಟು ಆ ನಂತರ ನಾನು ಏನು ಮಾಡಿದೆ ಅಂದರೆ ಇದಕ್ಕೆ ತುರಿದಿಟ್ಟಂತಹ ಕೊಬ್ಬರಿನ, ಎಳನೀರಿನ ಸಿಕ್ಕಂತಹ ಕೊಬ್ಬರಿ ತುರಿನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಆನಂತರ ಬಂದುಬಿಟ್ಟು ಇದನ್ನು ನಾನು ಕೊನೆಗೆ ಏನಕ್ಕೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಮಾವಿನಕಾಯಿನ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಇದೆಷ್ಟು ಚೆನ್ನಾಗಿ ಹಾಲು, ಆ ಕೊಬ್ಬರಿ ಹಾಗೆ ಕೆಂಪು ಕಲ್ಲು ಸಕ್ಕರೆ ಎಲ್ಲ ನೀಟಾಗಿ ಕರಗಲಿ. ಕೊಬ್ಬರಿ ಒಂದು ಸ್ವಲ್ಪ ಹಾಲಲ್ಲಿ ಬೇಯಿಸ್ಕೊಂಬಿಡೋಣ. ಇದನ್ನು ನೋಡಿ, ನೀವು ಇದೇ ರೀತಿ ಗಟ್ಟಿಯಾಗಿ ಬೇಯಿಸ್ಕೊಂಬಿಟ್ಟು ಇದನ್ನು ಕಪ್ಗೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಐಸ್ ಕ್ರೀಮ್ ಥರ ಆಗಿಬಿಡುತ್ತೆ ಫ್ರೆಂಡ್ಸ್. ಇದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಈ ರೀತಿ ಮಾಡಿಕೊಡ್ಬೋದು. ನನಗೆ ಫ್ರಿಜ್ ಇಲ್ಲ ನಮ್ಮ ಮನೆಯಲ್ಲಿ, ಆ ಕಾರಣಕ್ಕೆ ನಾನು ಇಷ್ಟೇ ಹಾಗೆ ಮಾಡಿ ಬೌಲಿಗೆ ಹಾಕ್ಕೊಟ್ಟೆ. ನೀವು ಅದೇ ಬೌಲ್ನ ಸ್ವಲ್ಪ ಗಟ್ಟಿಯಾಗಿ ಕುದಿಸ್ಬಿಟ್ಟು ಫ್ರಿಜ್ಜರಲ್ಲಿ ಇಟ್ಬಿಟ್ರೆ ಇದು ಗಟ್ಟಿಯಾಗಿ ಐಸ್ ಕ್ರೀಮ್ ಥರ ಬಂದುಬಿಡುತ್ತೆ. ನೆಕ್ಸ್ಟ್ ನಾನು ತುಪ್ಪ ಹಾಕಿದ್ದೀನಿ. ಒಂದು 4 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನೀಟಾಗಿ ಕುದ್ದು ಬರಬೇಕು. ನೋಡಿ ಯಾವ ರೀತಿ ಕುದೀತಾ ಇದೆ ಅಂತೇಳಿ, ಕುದ್ದು ಒಂದು ಸ್ವಲ್ಪ ಉಕ್ಕಿ ಬರಲಿ ಹಾಲೆಲ್ಲ. ಆನಂತರ ನಾವು ಇದಕ್ಕೆ ಏಲಕ್ಕಿ, ಹಾಗೆ ಸೋಪಿನ ಕಾಳು ಮತ್ತು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಆ ಸಕ್ಕರೆ ಪುಡಿನ, ಏಲಕ್ಕಿ ಪುಡಿನ ಇದಕ್ಕೆ ನಾನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಏಲಕ್ಕಿ, ಸೋಪಿನ ಕಾಳು ಹಾಗೆ ಸಕ್ಕರೆನ ಪುಡಿ ಮಾಡಿದ ಪುಡಿ ಇದು. ಈ ಪುಡಿನ ನಾವು ಸೇರಿಸ್ಬಿಟ್ಟು ಇದನ್ನು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದೇ ನಮಗೆ ಘಮ ಮತ್ತು ರುಚಿ ಕೊಡೋದು. ಸಕ್ಕರೆ ಹಾಕಿದ್ದೀನಿ, ನೀವು ಬೇಕಿದ್ರೆ ಬೆಲ್ಲ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಏಲಕ್ಕಿ, ಹಾಲು ನೀಟಾಗಿ ಮಿಕ್ಸ್ ಆಗಿಬಿಡಲಿ. ಕೆಂಪು ಕಲ್ಲು ಸಕ್ಕರೆ ಹಾಕಿದ್ದೀವಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಈ ರೆಸಿಪಿ ನೀವು ಒಂದ್ಸರಿ ಟ್ರೈ ಮಾಡಿ. ಆನಂತರ ಬೇಕಿದ್ರೆ ನೀವು ಹಾಲು ಪುಡಿನ ನೀರಲ್ಲಿ ಗಳ್ಡಿಬಿಟ್ಟು ಹಾಲು ಪುಡಿನೇ ಬೇಕಾದ್ರೆ ನೀವು ಹಾಕ್ಬೋದು. ಇದು ಸ್ವಲ್ಪ ಥಿಕ್ನೆಸ್ ಬಂದುಬಿಡುತ್ತೆ. ಹಾಲು ಪುಡಿ ಹಾಕಿದರೆ ಒಂದು ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಈ ರೀತಿ ಎಳನೀರಿಂದ ಒಂದು ಸ್ವೀಟ್ ರೆಡಿ ಆಯಿತು. ಇದಕ್ಕೆ ನಾವು ಇವಾಗ ಏನು ಮಾಡ್ತೀವಪ್ಪ ಅಂದರೆ, ನಾವೆಲ್ಲ ಡ್ರೈ ಫ್ರೂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ,
ಆ ಡ್ರೈ ಫ್ರೂಟ್ಸ್ನ ಎಲ್ಲ ಇದಕ್ಕೆ ಇವಾಗ ತುಪ್ಪದಲ್ಲಿ ಹುರಿದು ಹಾಕಿದರೆ ನಮ್ಮ ಸ್ವೀಟ್ ರೆಡಿ ಆಯಿತು ಫ್ರೆಂಡ್ಸ್. ಈ ಡ್ರೈ ಫ್ರೂಟ್ಸ್ನೆಲ್ಲ ನೋಡಿ ಹಾಗೆ ಕೂಡ ನೀವು ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲ ಆದರೆ ಇದನ್ನು ನೋಡಿ 2 ರಿಂದ 3 ಟೇಬಲ್ ಟೀ ಸ್ಪೂನಷ್ಟು ತುಪ್ಪ, ಆ ತುಪ್ಪ ಬಂದುಬಿಟ್ಟು ಅಯ್ಯಪ್ಪ ಸ್ವಾಮಿದು ಅಭಿಷೇಕ ಮಾಡಿದಂತಹ ತುಪ್ಪ ಇತ್ತು ಫ್ರೆಂಡ್ಸ್. ಅದರಿಂದ ನಾನು ಸ್ವೀಟ್ ಮಾಡಿದ್ದೆ ಇವತ್ತು. ನಂತರ ನೋಡಿ ಎಲ್ಲ ಡ್ರೈ ಫ್ರೂಟ್ಸ್ನ ಈ ತುಪ್ಪದಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸ್ ಮಖಾನ ಕೂಡ ಹಾಕ್ಕೋಬೋದು. ಅಂದರೆ ಕಮಲದ ಹೂವಿನ ಬೀಜಗಳನ್ನು ಕೂಡ ನೀವು ತುಪ್ಪದಲ್ಲಿ ಹುರಿದು ಹಾಕ್ಬಿಟ್ರೆ ನೋಡಿರಿ, ಮಕ್ಕಳಿಗೆ ಎಷ್ಟು ಹೆಲ್ತಿ ಫುಡ್ ಹೌದಾ. ಸಂಜೆ ಬಂದ ತಕ್ಷಣ ದಿನ ಮಾಡಿಕೊಟ್ಬಿಟ್ರೆ, ಅಥವಾ ಬೆಳಗ್ಗೆನೇ ಎಳ್ನೀರು ಕುಡಿದಿರ್ತೀವಲ್ವ, ಅದ್ರ ಕೊಬ್ಬರಿ ಉಳಿದಿರುತ್ತಲ್ವ, ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಸ್ಕೂಲಿಗೆ ತೊಗೊಂಡೋಗ್ಬೋದು, ಸ್ನ್ಯಾಕ್ಸಿಗೂ ತೊಗೊಂಡೋಗ್ಬೋದು, ಅಥವಾ ತಿಂದು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ಶಕ್ತಿ ಕೊಡುತ್ತೆ. ನೋಡಿ, ನಾವು ಇವಾಗ ಈ ತುಪ್ಪದಲ್ಲಿ ಹುರಿದಂತಹ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದನ್ನು ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ಶೇಂಗಾ ಹಾಕಿದ್ದೀನಲ್ವ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ತುಂಬ ಟೇಸ್ಟ್ ಆಗಿತ್ತು, ಸ್ವೀಟ್ ಆಗಿತ್ತು. ನೀವು ಇದೇ ರೀತಿ ಕೆಲವೊಂದು ಐಟಮ್ಸ್ಗಳಲ್ಲಿ ಎಸೆಯೋದ್ರಿಂದ ಈ ರೀತಿ ರೆಸಿಪಿ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗಲೂ ತುಂಬ ಚೆನ್ನಾಗಿತ್ತು. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ, ಎಷ್ಟು ಸಖತ್ತಾಗಿದೆ. ಬರೀ ತುಪ್ಪದಲ್ಲೇ ಮಾಡಿರೋ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಮಕ್ಕಳಿಗೆ ಡೈಜೆಷನ್ ಪ್ರಾಬ್ಲಮ್ಗೆ ಚೆನ್ನಾಗಿರುತ್ತೆ ತುಪ್ಪ ಸೇವನೆ ಮಾಡೋದ್ರಿಂದ. ಈ ರೀತಿ ಡ್ರೈ ಫ್ರೂಟ್ಸ್ ಹಾಕಿ ಮಕ್ಕಳಿಗೆ ಸ್ವೀಟ್ ಮಾಡಿಕೊಡೋದ್ರಿಂದ ಮಕ್ಕಳು ಡ್ರೈ ಫ್ರೂಟ್ಸ್ನ ಈಸಿಯಾಗಿ ಮಕ್ಕಳ ದೇಹಕ್ಕೆ ನಾವು ಕೊಡ್ಬೋದು. ನೋಡಿ, ನಾನು ಆವಾಗಲೇ ಮಾವಿನಕಾಯಿ ತೋರಿಸಿದ್ದ ವಿಡಿಯೋ ಮತ್ತು ಈ ಮಾವಿನಕಾಯಿ ಕೋಸಂಬರಿ ನನ್ನ ಯೂಟ್ಯೂಬ್ ಚಾನಲಲ್ಲೇ ಅವೈಲೇಬಲ್ ಇದೆ. ಈ ಮಾವಿನಕಾಯಿ ಕೋಸಂಬರಿನ ಹೋಗಿ ಒಂದು ಸಾರಿ ಈ ವಿಡಿಯೋನ ನೋಡಿ. ತುಂಬ ರುಚಿಯಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಈ ಮಾವಿನಕಾಯಿ ಕೋಸಂಬರಿ ನಮಗೆ ಸ್ನ್ಯಾಕ್ಸಿಗೆ, ಈವ್ನಿಂಗ್ ಸ್ನ್ಯಾಕ್ಸಿಗೆ ಹಾಗೆ ಸೈಡ್ ಡಿಶ್ ಆಗಿ ನಾವು ತುಂಬ ಚೆನ್ನಾಗಿ ತೊಗೋಬೋದು. ಹಾಗೆ ಚಪಾತಿ ರೊಟ್ಟಿಗೂ ಕೂಡ ಇದು ತುಂಬ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಹೋಗಿ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಹಾಗೆ ಈ ವಿಡಿಯೋದಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ, ನೀವು ಡಿಸ್ಕ್ರಿಪ್ಷನಲ್ಲಿ ಬೇಕಿದ್ರೆ ಚೆಕ್ ಮಾಡ್ಕೋಬೋದು.